ವೆಬ್ ಸೀರೀಸ್ಗಳ ವಿಚಾರದಲ್ಲಿ ನಾವು ಎಷ್ಟು ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡಿದಾಗೆಲ್ಲ ಅದನ್ನ ಕೊಂಡ್ಕೊಳ್ಳೋ ಪ್ಲಾಟ್ಫಾರ್ಮ್ಗಳ ಪರವಾಗಿನೂ ಒಂದು ಥಾಟ್ ಹೋಗ್ತಾ ಇತ್ತು. ಆದ್ರೆ ಅಯ್ಯನ ಮನೆ ಬಂದಿದ್ದು ನೋಡಿ ಕನ್ನಡ ಮಾರ್ಕೆಟ್ಗಿರೋ ಪೊಟೆನ್ಷಿಯಲ್ ಏನು ಅನ್ನೋದನ್ನ ಎಲ್ರಿಗೂ ಅರ್ಥ ಮಾಡಿಸ್ಬಿಡ್ತು. ಆ ನಂತರ ಶೋಧ, ಅದು ಮಿನಿ ಸೀರೀಸ್ ಆಗಿದ್ರೂ ಕೂಡ ಟೆಕ್ನಿಕಲಿ ಹಾಗೆ ಬರವಣಿಗೆಯಲ್ಲಿ ಒಂದು ಹಂತ ಮೇಲೆ ಇತ್ತು. ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಒಂದು ಪ್ರಾಪರ್ ಒರಿಜಿನಲ್ ಕಂಟೆಂಟ್ ಅಂತ ನಮ್ಮಲ್ಲಿ ಇನ್ನೂ ಬಂದಿರ್ಲಿಲ್ಲ. ಅದ್ರ ಕಡೆನೂ ಮೇಕರ್ಸ್ ಗಮನ ಕೊಡಬೇಕು, ಹೆಚ್ಚು ಎಫರ್ಟ್ಸ್ ಹಾಕಬೇಕು ಅಂತ ಕೇಳ್ಕೊತಾನೆ ಇದ್ದೆ. ಬಟ್ ಫೈನಲಿ ಈಗ ಅನೌನ್ಸ್ ಆಗಿ ಬರ್ತಾ ಇರೋ ಪ್ರಾಜೆಕ್ಟ್ ಅಲ್ಲಿ ಆ ಒರಿಜಿನಾಲಿಟಿ ನಿಜ ಆಗೋ ಹಾಗೆ ಕಾಣ್ತಾ ಇದೆ. ಮಾರಿಗಲ್ಲು ಇದು PRK ಪ್ರೊಡಕ್ಷನ್ಸ್ ಅವರು ZEE5 ಜೊತೆ ಕೊಲ್ಯಾಬ್ ಆಗಿ ತರ್ತಾ ಇರುವಂತ ವೆಬ್ ಸೀರೀಸ್. ಇದೇ ಅಕ್ಟೋಬರ್ 31ಕ್ಕೆ ಸ್ಟ್ರೀಮ್ ಆಗ್ತಾ ಇದೆ. ಇನ್ನು ಮೊನ್ನೆ ಇದರ ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಂಡು ಬರೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಿಮ್ಮ ಸಪೋರ್ಟ್ ಅತಿ ಮುಖ್ಯ. ಟ್ರೈಲರ್ನಲ್ಲಿ ಹೇಳಿರೋ ಹಾಗೆ ಈ ಕಥೆ ನಡೀತಾ ಇರೋದು ಮಾರಿಗುಡ್ಡ ಅನ್ನೋ ಒಂದು ಊರಲ್ಲಿ. ಮುಂಚೆ ಅದು ಕದಂಬರ ಕೋಟೆ ಆಗಿತ್ತು. ಅಂಡಲ್ಲಿ ಮಾರಿಗಳನ್ನ ಸ್ಥಾಪನೆ ಮಾಡಿ ಪೂಜೆ ನಡೆಸ್ತಾ ಇದ್ರು. ಬಟ್ ಈಗ ಅದೊಂದು ಗುಡ್ಡಗಾಡು ಪ್ರದೇಶ. ಸುತ್ತಲೂ ದಟ್ಟವಾದ ಅರಣ್ಯ, ಮಧ್ಯೆ ಒಂದು ಪುಟ್ಟ ಊರು, ಹಾಗೆ ಕಾಡನ್ನೇ ನಂಬಿ ಬದುಕ್ತಾ ಇರುವಂತ ಊರಿನ ಜನ. ಇನ್ನ ಊರು ಅಂದ್ಮೇಲೆ ದೊಡ್ಡೋರ್ ಅನ್ಸ್ಕೊಂಡವ್ರೊಬ್ರು ಇರ್ಲೇಬೇಕಲ್ವಾ? ಸೊ ಅದೇ ತರ ನಮ್ಮ ದಣಿಗಳು. ಹೊರಗಡೆ ಹೇಗೋ ಗೊತ್ತಿಲ್ಲ, ಬಟ್ ಒಳಗಡೆ ಅವ್ರು ಮಾಡೋ ದೊಡ್ಡ ಕೆಲಸಗಳನ್ನ ಸಲೀಸಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಅಂತಾನೆ ಒಂದು ಗ್ಯಾಂಗ್. ಬಟ್ ಅವರಿಗೂ ಅದು ಹೊಟ್ಟೆಪಾಡಿನ ಕೆಲಸನೇ. ಇದ್ರ ಮಧ್ಯೆ ಬೇಟೆ, ಕಳ್ಳ ಸಾಗಾಣಿಕೆ ಅಂತ ಫಾರೆಸ್ಟ್ನವ್ರ ಜೊತೆಗೂ ಆಗಾಗ ಕಿರಿಕ್ ಬೇರೆ ಆಗ್ತಾ ಇರತ್ತೆ. ಒಟ್ನಲ್ಲಿ ಓವರ್ ಆಲ್ ಈ ಸೆಟಪ್ ಅನ್ನ ನೋಡಿದ್ರೆ ಕಾಂತಾರ ಫಿಲ್ಮ್ ಅಲ್ಲಿ ದಣಿಗಳು, ಶಿವನ ಗ್ಯಾಂಗ್ ಮತ್ತೆ ಈ ಫಾರೆಸ್ಟ್ ಆಫೀಸರ್ಸ್ ನ ಏನ್ ನೋಡಿದ್ವಿ ಸೇಮ್ ಅದೇ ತರದ ಭಾವನೆ ಬರ್ತಾ ಇದೆ. ಸೊ ಕಥೆ ರೂಟೆಡ್ ಆಗಿದ್ದು ಅದನ್ನ ಅಷ್ಟೇ ರಾ ಆಗಿ ಗ್ರೌಂಡೆಡ್ ಆಗಿ ತೋರ್ಸಿದ್ರೆ ತಗೊಂಡಿರೋ ಈ ಬ್ಯಾಕ್ ಡ್ರಾಪ್ ಕಥೆಗೆ ಸಖತ್ತೊಳ್ಳೆ ವ್ಯಾಲ್ಯೂನ ಆಡ್ ಮಾಡುತ್ತೆ, ಡೌಟೇ ಬೇಡ. ಇನ್ನ ಇದು ಕ್ರೈಮ್ ಥ್ರಿಲ್ಲರ್ ಪ್ಲಸ್ ಅಡ್ವೆಂಚರ್ ಸೀರೀಸ್. ಇಲ್ಲಿ ಕದಂಬರ ಕಾಲದ ನಿಧಿನ ಹುಡುಕಿ ತೆಗೆಯೋದಕ್ಕೆ ಹಲವಾರು ಜನ ಮುಗಿಬಿದ್ದಿದ್ದಾರೆ. ಕೆಲವರಿಗೆ ಅದು ನೆಸೆಸಿಟಿ, ಆದ್ರೆ ಇನ್ನು ಕೆಲವರಿಗೆ ದುರಾಸೆ. ಒಟ್ನಲ್ಲಿ ಪ್ಲಾಟ್ ಕಡೆಯಿಂದ ಅಂತೂ ಒಳ್ಳೆ ಇಂಟ್ರೆಸ್ಟಿಂಗ್ ಲೈನೇ ಇದೆ, ಪ್ಲಾನಿಂಗ್ ಇದೆ, ಜೊತೆಗೆ ಅಲ್ಲಲ್ಲಿ ಬರೋ ಮ್ಯೂಚುವಲ್ ಕಾನ್ಫ್ಲಿಕ್ಟ್ಸ್ ಇದನ್ನೆಲ್ಲ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ಒಂದೊಳ್ಳೆ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗತ್ತೆ. ಆಲ್ಸೋ ಮಾರಿಗಲ್ಲು ಕಲ್ಲಿನ ಮೇಲೆ ಕೆತ್ತಿರೋ ಶಾಸನ, ಹಾಗೆ ಲಕ್ಷ್ಮೀ ರಹಸ್ಯ ಅಂತ ಈ ನಿಧಿ ಬಗ್ಗೆ ಏನೇನು ಕ್ಲೂಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಲೇಯರ್ಸ್ ಆಗಿ ಕಥೆಗೆ ಮತ್ತಷ್ಟು ಡೆಪ್ತ್ ಅನ್ನ ಕೊಡೋ ಹಾಗೆ ಕಾಣ್ತಾ ಇದೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಎಲ್ಲದನ್ನು ಇವಾಗ್ಲೇ ಹೇಳ್ಬಿಡ್ಬೋದು. ಬಟ್ ಇರ್ಲಿ, ಸುಮ್ನೆ ಎಕ್ಸ್ಪೀರಿಯನ್ಸ್ ಹಾಳಾಗತ್ತೆ. ಸೊ ಸೀರೀಸ್ ಬರೋವರೆಗೂ ಹೆಚ್ಚು ಒಳಗಿಳಿಯೋದು ಬೇಡ. ಬಟ್ ಆ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ ಅದರಿಂದ ಪ್ಲಾಟ್ ಅನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇಂಟ್ರಿಗಿಂಗ್ ಆಗಿ ತಂದಿದಾರಲ್ವಾ, ಆ ಅಪ್ರೋಚ್ ನನಗೆ ಹೆವಿ ಇಷ್ಟ ಆಗೋಯ್ತು. ನೋಡೋಣ, ಕನ್ನಡ ವೆಬ್ ಸೀರೀಸ್ಗಳ ವಿಷಯದಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಆದ್ರೂ ಆಗೋ ಸಾಧ್ಯತೆ ಇದೆ, ಗೊತ್ತಿಲ್ಲ. ಇನ್ನು ಇದರ ಕಾಸ್ಟಿಂಗ್ ಅಂತೂ ಸಖತ್ ಸಾಲಿಡ್ ಆಗಿದೆ. ರಂಗಾಯಣ ರಘು ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್, ಬೇರೆ ಐಡಿಯಾಲಜಿ, 2 ಪವರ್ಫುಲ್ ರೋಲ್ಗಳು. ಸೊ ಅದಕ್ಕೆ ಅಷ್ಟೇ ಒಳ್ಳೆ ಪೊಟೆನ್ಷಿಯಲ್ ಇರೋ ಆಕ್ಟರ್ಸ್ ನ ಹಾಕಿರೋದನ್ನ ನೋಡಿ ಸಖತ್ ಖುಷಿ ಆಯ್ತು. ಲಾಸ್ಟ್ ಟೈಮ್ ಶಾಕಾಹಾರಿ ನೋಡಿರೋರ್ಗೆ ಗೊತ್ತಿರತ್ತೆ ಈ ಕಾಂಬಿನೇಷನ್ ಇಂಪ್ಯಾಕ್ಟ್ಫುಲ್ ಯಾವ ಮಟ್ಟಿಗಿರತ್ತೆ ಅಂತ. ಸೊ ನೋಡೋಣ ಇಲ್ಲೂ ಆ ಪಾತ್ರಗಳನ್ನ ಅಷ್ಟೇ ಎಫೆಕ್ಟಿವ್ ಆಗಿ ಬರ್ದಿರ್ತಾರ ಹೇಗೆ ಅಂತ. ಇನ್ನು ಪರ್ಸನಲಿ ನಾನು ಇಷ್ಟಪಡುವಂತ ಆಕ್ಟರ್ ಪ್ರವೀಣ್ ಅವ್ರು ಕೂಡ ಇದ್ದಾರೆ. ಸ್ಪೆಷಲಿ ಇಂಥ ಕಥೆಗಳಿಗೆ ಅವರು ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ. ಹಾಗೆ ಡ್ರಾಮಾ ಜೂನಿಯರ್ ಸೂರಜ್ ಅವರು ಮತ್ತೆ ಇನ್ನೂ ಉಳಿದಂತ ಆಕ್ಟರ್ಸ್ ಗಳು ಕೂಡ ಇದ್ದಾರೆ. ಸೊ ಕಾಸ್ಟಿಂಗ್ ಅಲ್ಲೂ ಕೂಡ ಇಟ್ ವಾಸ್ ಅ ಗುಡ್ ಡಿಸಿಷನ್ ಅಂತ ಹೇಳ್ತೀನಿ. ಇನ್ನ ಟೆಕ್ನಿಕಲಿ ಥ್ರಿಲ್ಲರ್ಗೆ ಬೇಕಾಗಿರೋ ತರ ಅಟ್ಮಾಸ್ಫಿಯರ್ ಕಾಣ್ತಾ ಇದೆ. ಎಡಿಟಿಂಗ್ ತುಂಬಾ ಫೈನ್ ಆಗಿ ಬಂದಿದೆ. ಹಾಗೆ ಕಲರ್ ಗ್ರೇಡಿಂಗ್, ಓವರ್ ಆಲ್ ಸಿನಿಮಾಟೋಗ್ರಫಿನೂ ಅಟೆನ್ಷನ್ ನ ಪಡ್ಕೊಳ್ತಾ ಇದೆ. ಆಲ್ಸೋ ಮ್ಯೂಸಿಕ್ ವಿಚಾರದಲ್ಲೂ ಒಂದೊಳ್ಳೆ ಇಂಪ್ಯಾಕ್ಟ್ಫುಲ್ ಕೆಲಸನೇ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ನನಗೆ ಈ ಟ್ರೈಲರ್ನ ನೋಡಿ ಹೇಳಬೇಕು ಅನಿಸ್ತಂತ ವಿಚಾರಗಳು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಫಸ್ಟ್ ದಿನಾನೇ ಈ ಸೀರೀಸ್ ಅನ್ನ ನೋಡಿ ಮುಗಿಸೋದಕ್ಕೆ. ಇನ್ನ ನಿಮಗೆ ಈ ಟ್ರೈಲರ್ ಬಗ್ಗೆ ಏನಾದ್ರೂ ಹೇಳೋದಕ್ಕಿದ್ರೆ ಅಥವಾ ಬೇರೆ ತರದ ಏನಾದ್ರೂ ಒಪಿನಿಯನ್ಗಳಿದ್ರೆ ಅದನ್ನ ಖಂಡಿತ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.